ಬಾಗಲಕೋಟೆ ಜಿಲ್ಲೆ ಕೆರೂರು ಪಟ್ಟಣದಲ್ಲಿ ಸರಣಿಗಳು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ 10 ಮಳಿಗೆಗಳನ್ನು ಕಳ್ಳರು ದೋಚಿದ್ದು, ಈ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟೈಲ್ಸ್ ಅಂಗಡಿ, ಬೇಕರಿ, ಗ್ಯಾರೇಜ್ನಲ್ಲಿ ಕಳುವಾಗಿದ್ದು, ಹಣ ಸಿಕ್ಕ ವಸ್ತುಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಈ ಸಂಬಂಧ ಕೆರೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಮ್ದ ಗಲೆ ಒಳಗಿಂದ 5,000 ರಗು ಹೋಗಿದೆ. ಬ್ಯಾಗಿಂದ 2 ಸೈಡ್ ತಗಡ್ ಕಟ್ ಮಾಡಿದೆ. ಅದು ಸಾಮಾನು ಗೀಮಾನ್ ನೋಡ್ರಿ ಎಷ್ಟು ಹೆಂಗ್ ಮಾಡಿದೆ, ಏನೇನು ತೊಗೊಂಡೋಗಿದೆ. ಮತ್ತೆ ಒಂದು ಇಂಕ್ವೈರಿ ಮಾಡಕ್ ಬರ್ತಾರ ಪೊಲೀಸ್ ಅವರ, ಆಮೇಲೆ ಗೊತ್ತಾಗುತ್ತೆ ಅಷ್ಟೇ. ಆಗಿತ್ತು ಪೊಲೀಸ್ನವ್ರು ಬಂದಿದ್ರು, ಮತ್ತೆ ತಿರ್ಗಾ ಮತ್ತೆ ಎನ್ಕ್ವೈರಿ ಮಾಡ್ತಿದ್ರು, ಮತ್ತೇನು ಬರಲಿಲ್ಲ. ತಿರ್ಗಾ ಮತ್ತೆ ಅದೇ ಥರ ಸೇಮ್ ಹೆಂಗಾಯ್ತು ಈಗಲೂ ಅದೇ ಥರ ಐತೆ. ಹೊಸದು ರೊಕ್ಕ ಒಯ್ದಿದ್ರು, ಈ ಸತಿ ಚಾಕ್ಲೇಟು ಐಟಮ್ ಏನೋ ಒಯ್ದಾರೆ. ಈಗ ಏನು ಪೊಲೀಸರು ಏನೋ ಬಂದು ಏನೋ ತೀರ್ಮಾನ ಏನೋ ಹೇಳಂಗಿಲ್ಲ. ಇಲ್ಲಿ ಬಂದಿಲ್ಲ, ಬರ್ತೀನಿ ಅಂದಿದ್ರು 10 ನಿಮಿಷ ಮುಂಚೆ, ಮತ್ತೆ ಬರಲಿಲ್ಲ. ಮುಂಜಾನಿಂದ ನೋಡಿವು ಬಂದಿಲ್ಲ. ಮುಂಜಾನೆ ಹೆಚ್ಚು ಕಮ್ಮಿ 10 ಗಂಟೆ ಹೋಯ್ತು ಸ್ಟೇಷನ್ ಹತ್ರ. 10 ಗಂಟೆ ಹೋಯ್ತು. ಅವರು ಮತ್ತೆ ಒಂದು 10 ನಿಮಿಷ ಬರ್ತಾರೆ ಅಂದರು. ಯಾರು ಬರಲಿಲ್ಲ. ಸ್ಟೇಷನ್ ಒಂದು ಹೋದ್ರೆ ಇಲ್ಲಿ ಪೊಲೀಸ್ನವರು ಬರಲಿಲ್ಲ, ಯಾರು ಒಬ್ಬರು ಬಂದಿಲ್ಲ. ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಹೋಗೋದು SP ಆಫೀಸಿಗೆ ಹೋಗ್ತೀವಿ. ಈಗ ಯಾರು ಬರಲಿ SP ಆಫೀಸಿಗೆ ಹೋಗ್ತೀವಿ. ಮತ್ತು ಮುಂದಿನ ಕಾರ್ಯ ಅವರೇ ನೋಡ್ಕೊಂತಾರೆ. ನಾವು ಇದ್ರ ಮುಂದೆ ಇನ್ನು ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ 12,000ದಿಂದ 13,000 ದುಡ್ಡು ಐತೆ. ಅದನ್ನೆಲ್ಲ ಇದು ಮಾಡ್ಕೊಡ್ತೀವಿ ಅಂದ್ರೆ ಅದಕ್ಕೂ ಯಾರೇನು ತಲೆ ಕೆಡಿಸ್ಕೊಂಡಿಲ್ಲ ಪೊಲೀಸ್ನವರು.